ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಹಳ್ಳಿ ಹುಡುಗಿ ಕುಮಾರಿ ಬಿಗ್ ಬಾಸ್ನಿಂದ ಔಟ್. ಇಲ್ಲಿದೆ ಪಕ್ಕಾ ಸಾಕ್ಷಿ. ಏನಾಯಿತು ಬಿಗ್ ಬಾಸ್, ಏನಾಯಿತು ಕುಮಾರಿಗೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಅಗ್ನಿ ಪರೀಕ್ಷೆ ಪ್ರಾರಂಭವಾದ ದಿನದಿಂದ ಕುಮಾರಿಯ ಬಗ್ಗೆ ಅಪ್ಡೇಟನ್ನು ಕೊಡ್ತಾನೆ ಬಂದಿದ್ವಿ. ಜೊತೆಗೆ ಬಿಗ್ ಬಾಸ್ನ ಟಾಸ್ಕಲ್ಲಿ ಅಂದರೆ ಅಗ್ನಿ ಪರೀಕ್ಷೆಯ ಟಾಸ್ಕಲ್ಲಿ 4 ತಂಡಗಳ ಪೈಕಿ ಕಂಟೆಸ್ಟೆಂಟ್ ಆಗಿದ್ದಂಥ ಕುಮಾರಿ ಸಡನ್ನಾಗಿ ನಾಪತ್ತೆಯಾದಾಗ, ಸಡನ್ನಾಗಿ ಕಾಣದಾದಾಗ, ಸಡನ್ನಾಗಿ ಕುಮಾರಿಯ ಬಗ್ಗೆ ಯಾವುದೇ ಒಂದು ಶಬ್ದವನ್ನು ಆ್ಯಂಕರ್ ಆಗಲಿ, ಜಡ್ಜಸ್ ಆಗಲಿ ಅಥವಾ ಸ್ಪರ್ಧಿಗಳಾಗಿ ಮಾತನ್ನು ಆಡದೇ ಇರುವಾಗ ಎಲ್ಲೋ ಒಂದು ಕಡೆ ಡೌಟ್ ಬಂದಿತ್ತು. ಏನಾದರೂ ಕುಮಾರಿ ಅವರಿಗೆ ಹುಷಾರಿಲ್ವಾ, ಕುಮಾರಿ ಅವರಿಗೆ ಒಂದಿನ ರಜೆ ಕೊಟ್ಟರೆ, ಒಂದಿನ ಸ್ವಲ್ಪ ರೆಸ್ಟ್ ಕೊಟ್ಟರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ 2ನೇ ದಿನವೂ ಕಾಣಲಿಲ್ಲ, 3ನೇ ದಿನವೂ ಕಾಣಲಿಲ್ಲ. ಜೊತೆಗೆ ಇವತ್ತು ಟೆಲಿಕಾಸ್ಟ್ ಆಗಲಿರುವಂಥ ಎಪಿಸೋಡ್ನಲ್ಲೂ ಕೂಡ ಕುಮಾರಿ ಕಾಣಲ್ಲ. ಅದೇ ಅಚ್ಚರಿ ಎಂಬಂತೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕುಮಾರಿ ಎಲ್ಲೋಯ್ತು, ಕುಮಾರಿಯ ಬಗ್ಗೆ ಅಪ್ಡೇಟ್ ಕೊಡಿ ಅನ್ನುವಂಥ ಮಾತನ್ನು ಹೇಳಿದಾಗ 2 ವಿಷಯ ನಾವು ಗಮನ ಹರಿಸಬೇಕಿತ್ತು. ಒಂದು, ಜಿಯೋ ಹಾಟ್ಸ್ಟಾರ್ನಲ್ಲಿ 19 ಸ್ಪರ್ಧಿಗಳಿಗೆ ವೋಟಿಂಗ್ ಲೈನನ್ನು ಓಪನ್ ಮಾಡಿದಾಗ ಅಲ್ಲಿ ಕುಮಾರಿ ಕೂಡ 9ನೇ ಜಾಗದಲ್ಲಿ ಕುಮಾರಿ ಎನ್ನುವಂಥ ಹೆಸರು ಕೂಡ ಇತ್ತು. ಸೊ ದ್ಯಾಟ್ ನಾವೆಲ್ಲ ತಿಳ್ಕೊಂಡಿದ್ವಿ, ಇಲ್ಲ ಕುಮಾರಿ ಅವರಿಗೆ ವೋಟ್ ಮಾಡುವ ಮುಖಾಂತರ ಅವರನ್ನು ಕೂಡ ಅಗ್ನಿ ಪರೀಕ್ಷೆ ತಂಡದಿಂದ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಬಹುದು ಎನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಂಡ್ವಿ. ಅದಕ್ಕೆ ಪೂರಕ ಎಂಬಂತೆ ನಿನ್ನೆ ಸಂಜೆ ಅಥವಾ ಸಾಯಂಕಾಲ ವೇಳೆಗೆ ಕುಮಾರಿ ಕೂಡ ಸಡನ್ನಾಗಿ ಊರಲ್ಲಿ ಪ್ರತ್ಯಕ್ಷವಾಗಿ ಒಂದು ವಿಡಿಯೋನ ಹೊರಬಿಟ್ಟಿದ್ರು. ಇಲ್ಲ, ಕೆಲವೊಂದು ವೈಯಕ್ತಿಕ ಕಾರಣದಿಂದಾಗಿ ನಾನು ಟಾಸ್ಕಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಜೊತೆಗೆ ನಾನು ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ನೀವು ಸಪೋರ್ಟ್ ಮಾಡಬೇಕು ಮತ್ತು ನನ್ನ ಒಂದು ಹೆಸರಿಗೆ, ಕುಮಾರಿ ಅನ್ನೋ ಹೆಸರಿಗೆ ಜಿಯೋ ಹಾಟ್ಸ್ಟಾರ್ನಲ್ಲಿ ದಿನಕ್ಕೊಂದರಂತೆ ವೋಟ್ ಮಾಡಿ ಅನ್ನುವಂಥ ಮನವಿ ಕೂಡ ಮಾಡ್ಕೊಂಡಿದ್ರು. ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಅವಕಾಶ ಇದೆ. ಟಾಸ್ಕ್ನಲ್ಲಿ ಭಾಗವಹಿಸ್ತಿದ್ರು ಕೂಡ ಕುಮಾರಿಗೆ ಬಿಗ್ ಬಾಸ್ಗೆ ಹೋಗುವಂಥ ಅವಕಾಶ ಇತ್ತು ಎನ್ನುವಂಥ ಒಂದು ವರದಿಯನ್ನು ಇವತ್ತು ಕೂಡ ನಾವು ಮಾಡಿದ್ವಿ. ಅಂದರೆ 50-50 ಚಾನ್ಸ್ ಇರಬಹುದು. ವೋಟಿಂಗ್ ಲೆಕ್ಕಾಚಾರದಲ್ಲಿ ಸ್ವಲ್ಪ ಜಾಸ್ತಿ ವೋಟ್ ಬಂದರೆ ಕುಮಾರಿ ಅವರನ್ನ ಬಿಗ್ ಬಾಸ್ ಮನೆಗೆ ಕಳಿಸಬಹುದು ಎನ್ನುವಂಥ ವರದಿ ಕೂಡ ಮಾಡಿದ್ವಿ. ಆದರೆ ಇದೀಗ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಸ್ಪರ್ಧೆಯಾಗಿದ್ದಂಥ ಸಡನ್ನಾಗಿ ನಾಪತ್ತೆಯಾದಂಥ ಹಳ್ಳಿ ಹುಡುಗಿ ಕುಮಾರಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ವೋಟಿಂಗ್ನಿಂದ ಅವರನ್ನು ಡಿಲೀಟ್ ಮಾಡಲಾಗಿದೆ. ಅರ್ಥಾತ್ ಬಿಗ್ ಬಾಸ್ ಮನೆಯಿಂದ ಈಗ ಅಧಿಕೃತವಾಗಿ ಅವರು ಹೊರಗೆ ಬಂದಿದ್ದಾರೆ, ಅಥವಾ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಟಾಸ್ಕ್ನಿಂದ ಅಧಿಕೃತವಾಗಿ ಕುಮಾರಿ ಎನ್ನುವಂಥ ಪಟಪಟ ಅಂತ ಮಾತನಾಡುವಂಥ ಜಂಜಿ ಅಲ್ಲದಂಥ ಈಗಿನ ಹುಡುಗಿ, 20 ವರ್ಷದ ಹುಡುಗಿ ಬಿಗ್ ಬಾಸ್ ಮನೆಯಿಂದ ಅಧಿಕೃತವಾಗಿ ಹೊರಗೆ ಬಂದಿದ್ದಾರೆ. ಮೇ ಬಿ ಅವರಿಗೆ ಮತ್ತೊಂದು ಚಾನ್ಸ್ ಸಿಗಬಹುದು. ಅಂದರೆ ಸುದೀಪ್ ಅವರ ಒಂದು ಶೋ ಅಲ್ಲಿ, ಅಂದರೆ ಅಗ್ನಿ ಪರೀಕ್ಷೆಯ ಸ್ಪರ್ಧೆಯಲ್ಲಿ 3 ಜನ ಆಯ್ಕೆ ಆಗ್ತಾರಂತೆ. ಅದಾದ ನಂತರ ಸೆಲೆಬ್ರಿಟಿಯಲ್ಲಿ ಒಂದು 16-17 ಜನ ಬರ್ಬೋದು. ಆ ಸೆಲೆಬ್ರಿಟಿ ತಂಡದಲ್ಲಿ ಏನಾದರೂ ಕಾಣಿಸ್ಕೋತಾರ ಗೊತ್ತಿಲ್ಲ. ಆದರೆ ಈಗಿರುವ ಜನಪ್ರಿಯತೆ ನೋಡಿ, 60 ಸ್ಪರ್ಧಿಗಳಲ್ಲಿ 30 ಜನ ಆದರೂ, 29 ಜನ ಆದರೂ, 29ರಿಂದ ಈಗ 18ಕ್ಕೆ ಬಂದಿದೆ. ಆ 10-12 ಸ್ಪರ್ಧಿಗಳು ಯಾರು ಹೋದರೂ ಯಾರಿಗೂ ಕೂಡ ನೆನಪು ಕೂಡ ಇಲ್ಲ. ಅಂಥದ್ರಲ್ಲಿ ಈಗಲೂ ಕೂಡ 4 ದಿನದಿಂದ ಕಾಣೆಯಾದಂಥ ಕುಮಾರಿಯವರ ಬಗ್ಗೆ ಪ್ರತಿಯೊಬ್ಬರು ಕೂಡ ನ್ಯೂಸ್ ಮಾಡ್ತಿದ್ದಾರೆ, ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಕೇಳ್ತಿದ್ದಾರೆ. ಪ್ರತಿಯೊಬ್ಬ ಪ್ರೇಕ್ಷಕ ಕೂಡ ಕುಮಾರಿ ಎಲ್ಲಿ ಹೋದ್ರು, ಏನಾಯಿತು ಅನ್ನೋಂಥ ಅಪ್ಡೇಟನ್ನು ಕೇಳ್ತಾ ಇದ್ದಾರೆ. ಆದರೆ ನಿನ್ನೆ ತನಕ ವೋಟಿಂಗ್ ಲೈನ್ ಕೂಡ ಓಪನ್ ಇತ್ತು. ಇವತ್ತು ಬೆಳಗ್ಗೆ ಓಪನ್ ಆದಂಥ, ಅಥವಾ ಬೆಳಗ್ಗೆ ಒಂದು 4 ಗಂಟೆಯಿಂದ, ಅಂದರೆ 4 ತಾಸಿನ ಹಿಂದ್ಗಡೆ ಅವರ ವೋಟಿಂಗ್ ಲಿಸ್ಟ್ ಕೂಡ ಓಪನ್ ಇತ್ತು. ಆದರೆ ಈಗ ಅವರ ಜಾಗದಲ್ಲಿ 19 ಇದ್ದ ಜಾಗದಲ್ಲಿ 18 ಜನ ಮಾತ್ರ ವೋಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಅನನ್ಯ ಇದ್ದಾರೆ, ಚರಣ್ ಶೆಟ್ಟಿ ಇದ್ದಾರೆ, ದೀಕ್ಷಿತ್, ದೀಕ್ಷಾ, ದೀಪಕ್, ಧನುಷ್, ಈಶಾ, ಕಿರಣ್ ಶಾಸ್ತ್ರಿ, ಲಕ್ಷ್ಮಿ, ಲಿಖಿತ್, ಮಂಜು, ಪೂರ್ಣಿಮಾ, ಪ್ರಿಯಾಂಕಾ, ರಾಜೀವ್ ಗೊಂಡಿ, ರತ್ನಮ್ಮ, ರೋಶಿನಿ, ಸಹನಾ ಮತ್ತು ಸ್ನೇಹ ಎನ್ನುವಂಥ 18 ಸ್ಪರ್ಧಿಗಳು ವೋಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಕುಮಾರಿ 9ನೇ ಜಾಗದಲ್ಲಿದ್ದರು. ಈಗ ಕುಮಾರಿ ಅವರ ಜಾಗದಲ್ಲಿ ಲಕ್ಷ್ಮಿ ಬಂದಿದ್ದಾರೆ. ಇದರ ಅರ್ಥ ಇಷ್ಟೇ, ವೋಟಿಂಗ್ ಓಪನ್ ಆಗಿತ್ತು, ನಾಳೆ ಕ್ಲೋಸ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಕದ ಕುಮಾರಿ ಅವರಿಗೆ ಮುಚ್ಚಿದೆ. ಯಾಕಂತ ಗೊತ್ತಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಅವರಿಗೇನೋ ವೈಯಕ್ತಿಕವಾಗಿ ತುಂಬ ದೊಡ್ಡ ಸಮಸ್ಯೆ ಆಗಿದೆ. ಅವರ ತಾಯಿಯವರಿಗೆ ಹುಷಾರಿಲ್ಲ ಅಂತ ಮೊದಲೇ ಹೇಳ್ತಾ ಇದ್ರು, ಹಾರ್ಟ್ ಸಮಸ್ಯೆ ಇದೆ ಅಂತ. ಅದೇನಾದರೂ ಸ್ವಲ್ಪ ಕಾಣಿಸ್ಕೊಳ್ತಾ, ಅಥವಾ ಏನಾದರೂ ಅವ್ರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು, ಅಥವಾ ಏನಾದರೂ ಕಾರಣ ಇತ್ತಾ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಅವರನ್ನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ತಂಡದಿಂದ ಹೊರಗಿಟ್ಟಿದ್ದಾರೆ. ಏನಾದರೂ ಬಿಗ್ ಬಾಸ್ 3 ದಿನದ ವೋಟಿಂಗನ್ನು ಕನ್ಸಿಡರ್ ಮಾಡಿ, ಇವತ್ತಂತೂ ವೋಟ್ ಇಲ್ಲ, 3 ದಿನದ ವೋಟಿಂಗನ್ನು ಕನ್ಸಿಡರ್ ಮಾಡಿ ಜಾಸ್ತಿ ಏನಾದರೂ ಮತ ಬಂತಂದರೆ ಅವರನ್ನು ಸ್ಪೆಷಲ್ ಗೆಸ್ಟ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬರುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಸಿಕ್ಕ ಮಾಹಿತಿ ಪ್ರಕಾರ ವೋಟಿಂಗ್
ಲೀಸ್ಟ್ನಿಂದ ಅಂದರೆ ಬಿಗ್ ಬಾಸ್ ವೋಟಿಂಗ್ ಲಿಸ್ಟ್ನಿಂದ ಅಥವಾ ಈ ಅಗ್ನಿ ಪರೀಕ್ಷೆ ವೋಟಿಂಗ್ ಲಿಸ್ಟ್ನಿಂದ ಕುಮಾರಿ ಅವರನ್ನು ಸದ್ಯಕ್ಕೆ ಡಿಲೀಟ್ ಮಾಡಲಾಗಿದೆ. ಇದರ ಅರ್ಥ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಅಧಿಕೃತವಾಗಿ ಇದೀಗ ಕುಮಾರಿ ಔಟ್ ಆಗಿದ್ದಾರೆ. ಮುಂದೆ ಏನಾಗುತ್ತೆ ಎಲ್ಲವೂ ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.